ಹೊಳೆನರಸೀಪುರದಲ್ಲಿ ಹೊಳೆಯಾಗಿ ಹರಿತು ಕಣ್ಣೀರು. ಮೊಮ್ಮಗನನ್ನ ಅಭ್ಯರ್ಥಿ ಎಂದು ಘೋಷಿಸುವ ವೇಳೆ ದೇವೇಗೌಡರು ಕಣ್ಣೀರು ಹಾಕಿದ್ದಾರೆ. ಕುಟುಂಬದ ಮೇಲಿನ ಆಪಾದನೆಗಳಿಂದ ನೊಂದು ದೇವೇಗೌಡರು ಕಣ್ಣೀರು ಹಾಕಿದ್ದು, ಯಾವ ಟಿವಿ ನೋಡಿದ್ರೂ ನಮ್ಮ ಮೇಲೆ ದ್ವೇಷ, ಯಾಕೆಷ್ಟು ಶಿಕ್ಷೆ? ಅಪ್ಪ ದೇವೇಗೌಡರು ಕಣ್ಣೀರು ಹಾಕಿದ್ದನ್ನ ಕಂಡಂತಹ ಸಚಿವ ರೇವಣ್ಣ ಸಹ ಕಂಬನಿ ಮಿಡಿದಿದ್ದಾರೆ. ಮೊಮ್ಮಗ ಪ್ರಜ್ವಲ್ ಕೈ ಹಿಡಿಯುವಂತೆ ಮೂಡಲಹಿಪ್ಪೆಯಲ್ಲಿ ದೇವೇಗೌಡರು ಕರೆಯನ್ನ ಕೊಟ್ಟಿದ್ದು, ಗೌಡ್ರ ಕ್ಷೇತ್ರ ತ್ಯಾಗ ಕಂಡು ಕಣ್ಣೀರು ಹಾಕಿದ್ದಾರೆ. ಸಂಬಂಧಿ ಶಾಸಕ ಬಾಲಕೃಷ್ಣ, ನೂರಾರು ಕಾರ್ಯಕರ್ತರ ಬಳಿ ಕಣ್ಣೀರು ಹಾಕಿದ ಗೌಡ್ರು ಮತ್ತು ಅವರ ಇಡೀ ಕುಟುಂಬ. ಎಷ್ಟೊಂದು ಆಪಾದನೆ. ಈ ಮಾಧ್ಯಮಗಳನ್ನು ತೆಗೆದರೆ ಬೆಳಿಗ್ಗೆ ದೇವೇಗೌಡ, ರೇವಣ್ಣ, ಕುಮಾರಸ್ವಾಮಿ ಅವ್ರ ಮಕ್ಕಳು ಎಷ್ಟು ಅಸೂಯೆ. ಎಷ್ಟು ನನ್ನ ಆಮೇಲೆ ಹೇಳ್ತೀನಿ, ದಯಮಾಡಿ ಆಮೇಲೆ. ಮುಂದಕ್ಕೆ ತರಬೇಕು ಅಂತಕ್ಕಂಥ ಒಂದು ಭಾವನೆ ಏನು ಅವರ ಮನದಾಳದಲ್ಲಿದೆ, ಅದನ್ನೆಲ್ಲರೂ ಕೂಡ ನಾವು ಸ್ವಾಗತ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮುಂದಕ್ಕೆ ತರಬೇಕು ಅಂತಕ್ಕಂಥ ಒಂದು ಭಾವನೆ ಏನು ಅವರ ಮನದಾಳದಲ್ಲಿದೆ, ಅದನ್ನೆಲ್ಲರೂ ಕೂಡ ನಾವು ಸ್ವಾಗತ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದದೊಂದಿಗೆ, ಚಂದ್ರಕೇಶ್ವರ ಆಶೀರ್ವಾದದೊಂದಿಗೆ ನಾನು ಪ್ರಜ್ವಲ್ಗೆ ಇವತ್ತು ಅವರ ಒಂದು ಮುಂದಾಲೋಚನೆ ಏನಿದೆ, ಮುಂದಕ್ಕೆ ತರಬೇಕು ಅಂತಕ್ಕಂಥ ಒಂದು ಭಾವನೆ ಏನು ಅವರ ಮನದಾಳದಲ್ಲಿದೆ, ಅದನ್ನೆಲ್ಲರೂ ಕೂಡ ನಾವು ಸ್ವಾಗತ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಮೀರ್. ಇಡೀ ವೇದಿಕೆನೆ ಕಣ್ಣೀರಿಗೆ ಸಾಕ್ಷಿ ಆಯಿತು. ಈ ಸಂದರ್ಭದಲ್ಲಿ ಏನೆಲ್ಲ ಮಾತುಗಳನ್ನ ಆಡಿದ್ದಾರೆ? ನಿಜಕ್ಕೂ ಇದು ಹಾಸನ ಜಿಲ್ಲೆ, ಅದರಲ್ಲೂ ಹೊಳೆನರಸೀಪುರ ತಾಲ್ಲೂಕಿನ ಜೆಡಿಎಸ್ ಕಾರ್ಯಕರ್ತರು ಮತ್ತು ನಾಯಕರಿಗೆ ಒಂದು ಭಾವನಾತ್ಮಕ ವಿಚಾರವಾಗಿತ್ತು ದಿವ್ಯ ಜ್ಯೋತಿ. ಏನಂತ ಹೇಳಿದ್ರೆ, ಕಳೆದ ಹಲವು ದಶಕಗಳಿಂದ ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ರಾಜಕೀಯವನ್ನು ಕಂಡುಕೊಂಡಿರುವಂತಹ ತಾಲ್ಲೂಕು ಮತ್ತೆ ಜಿಲ್ಲೆ ಆಗಿದೆ ಹಾಸನ. ಹಾಗಾಗಿ ಇವತ್ತು ಏನು ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣವರಿಗೆ ಈ ಒಂದು ಯುವರಾಜ ಪಟ್ಟವನ್ನ ಕಟ್ಟಿರುವಂತದ್ದು, ಏನು ಮುಂದಿನ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ನಿಂದ ಅವರೇ ಅಭ್ಯರ್ಥಿ ಅಂತ ಹೇಳಿ ಘೋಷಿಸಿದ ಸಂದರ್ಭದಲ್ಲಿ ಈ ಒಂದು ಭಾವನಾತ್ಮಕವಾಗಿ ಅಲ್ಲಿ ಸಭಿಕರು ಜೊತೆಗೆ ವೇದಿಕೆ ಮೇಲೆ ಇದ್ದಂತಹವರು ಕೆಲವರು ಕಣ್ಣೀರು ಹಾಕಿದಂತ ಪ್ರಸಂಗ ನಡೆಯಿತು. ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ಭಾಷಣದುದ್ದಕ್ಕೂ ಭಾವನಾತ್ಮಕವಾಗಿ ಮಾತನಾಡಿದ್ರು. ನನ್ನನ್ನ ಹಾಗೆ ಏನು ಈ ಹಿಂದೆನೂ ಕೇವಲವಾಗಿ ನೋಡಿದ್ರು, ಮಾಧ್ಯಮದವರು ಸಹ ನನ್ನನ್ನು ಇದು ಕೇವಲವಾಗಿ ನೋಡ್ತಾ ಇದ್ದಾರೆ, ಆದ್ರೂ ನಾನು ಹಿಂಜರಿಯೋದಿಲ್ಲ,
ಕುಗ್ಗೋದಿಲ್ಲ, ನನ್ನ ಮೊಮ್ಮಗನ್ನ ನಾನು ಮುಂದಿನ ಲೋಕಸಭಾ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಪಕ್ಕದಲ್ಲಿ ಅಭ್ಯರ್ಥಿ ಏನು ಪ್ರಜ್ವಲ್ ರೇವಣ್ಣ ಅವರು ಸಹ ಅಲ್ಲೇ ಇದ್ರು. ಆ ಸಂದರ್ಭದಲ್ಲಿ ತಕ್ಷಣ ಅವರಿಗೆ ಕಣ್ಣೀರು ಬಂತೆ. ಆಗ ಪಕ್ಕದಲ್ಲಿ ಇರುವಂತಹ ಅವರ ತಾಯಿ ಭವಾನಿ ರೇವಣ್ಣ ಅವರು ಅವರನ್ನ ಸಂತೈಸಿಸ್ತಾರೆ. ಒಟ್ಟಾರೆಯಾಗಿ ಏನು ಇಡೀ ಏನು ಸಭಿಕರು ಅಂದ್ರೆ ಅವರ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆಗೆ ರೇವಣ್ಣ ಅವರು ಶಾಸಕರು 3 ಜನ ಇರ್ತಾರೆ. ಎಲ್ಲರೂ ಸಹ ಭಾವನಾತ್ಮಕವಾಗಿ ಕಣ್ಣೀರು ಏನು ಮಾಜಿ ಪ್ರಧಾನಿ ದೇವೇಗೌಡರು ಅದನ್ನೆಲ್ಲ ಧರಿಸ್ತಾರೆ. ಯಾರಿಗೂ ಕೆಲಸ ಮಾಡಿಲ್ಲ, ನಾನು ರಾಜಕೀಯವಾಗಿ ಸಹಾಯ ಮಾಡ್ಕೊಂಡಿದ್ದೀನಿ, ಅಭಿವೃದ್ಧಿ ಯೋಜನೆಗಳಿಗೆ ತಾರತಮ್ಯ ಮಾಡಿಲ್ಲ ಅಂತ ಹೇಳ್ತಾ ತಮ್ಮ ಹಿಂದಿನ ದಿನಗಳನ್ನು ನೆನಪಿಸಿಕೊಂಡು ಒಂದು ಕೊನೆಯ ಪ್ರಜ್ವಲ್ ರವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನು ಪ್ರಜ್ವಲ್ ರವರು ಕಣ್ಣೀರ್ ಹಾಕ್ತಾರೆ. ತಾಯಿ ಭವಾನಿ ಅವರು ಬಂದು ಅವರನ್ನ ಸಂತೈಸುವಂತಹ ಒಂದು ಪ್ರಸಂಗ ಆತನ ಜಿಲ್ಲೆ ಹೊಳೆನರಸೀಪುರದ ಮೂಡಿಲಿಪೆ ಗ್ರಾಮದಲ್ಲಿ ನಡೆದಿರುವಂತದ್ದು. ಟಿವಿ ಜೊತೆ ಎಸ್ ಸಮೀರ್, ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ. ಕುರಿತಾಗಿ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಶರವಣ ಅವರು ಕೂಡ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ದೇವೇಗೌಡರ ಆದಿಯಾಗಿ ಎಲ್ಲರೂ ಕೂಡ ವೇದಿಕೆಯಲ್ಲಿ ಕಣ್ಣೀರ್ ಹಾಕಿದ್ದಾರೆ, ಅಂದ್ರೆ ಅಷ್ಟು ನೋವಾಗಿದೆ ಅಂತನ? ನೋಡಿ, ಹಾಸನ ಜಿಲ್ಲೆ ಅವರ ತವರ ಜಿಲ್ಲೆ ಹುಟ್ಟೂರು ಇರತಕ್ಕಂಥದ್ದು. ಬಹುಶಃ ಹಾಸನ ಜಿಲ್ಲೆಗೂ ಸನ್ಮಾನ್ಯ ದೇವೇಗೌಡರ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು. ಭಾವನಾತ್ಮಕವಾಗಿ ಬಹಳಷ್ಟು ಅಟ್ಯಾಚ್ಮೆಂಟ್ ನ ನಮ್ಮ ದೇವೇಗೌಡರು ಸಾಹೇಬರು ಇಟ್ಕೊಂಡಿರತಕ್ಕಂಥದನ್ನ ನಾವು ಹಲವಾರು ವರ್ಷಗಳಿಂದ ನೋಡ್ಕೊಂಡ್ ಬರ್ತಾ ಇದೀವಿ. ಬಹುಶಃ ಎಲ್ಲೋ ಒಂದ್ ಕಡೆ ಅವ್ರಿಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರತಕ್ಕಂತ ಜಿಲ್ಲೆ ಅದು ಹೊಳೆನರಸೀಪುರ ಇರ್ಬೋದು, ಮತ್ತೆ ಅವ್ರ ಹುಟ್ಟೂರು ಇರ್ಬೋದು, ಹಲವಾರು ಅಲ್ಲಿರತಕ್ಕಂತ ಜನಗಳ ಅಲ್ಲ. ಈಗ ದೇವೇಗೌಡರ ಮತ್ತು ದೇವೇಗೌಡರ ಕುಟುಂಬ ಹಾಸನದ ಸಂಬಂಧ ಯಾರು ಕೂಡ ಅಲ್ಲಗೆಳೆಯೋ ಹಾಗಿಲ್ಲ, ಆ ಸಂಬಂಧ ಇದ್ದೇ ಇರುತ್ತೆ. ಆದ್ರೆ ಇಷ್ಟು ದೊಡ್ಡ ತ್ಯಾಗವನ್ನ ತುಂಬಾ ಬೇಗ ಮಾಡಿದ್ರು ದೇವೇಗೌಡರು ಅನ್ನುವಂತಹ ಮಾತುಗಳು ಮೊಮ್ಮಗನಿಗೋಸ್ಕರ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಹಿಂದಿನ ಏನು 10 ತಿಂಗಳಿಂದ ಏನು ಅಸೆಂಬ್ಲಿ ಚುನಾವಣೆ ಆಯ್ತು, ಆ ಸಂದರ್ಭದಲ್ಲೇ ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿ ಅಸೆಂಬ್ಲಿ ಚುನಾವಣೆ ನಿಲ್ಲಬೇಕು ಅಂತ ಹೇಳಿ ಏನು ಪ್ರಸ್ತಾಪ ಆಯ್ತು. ಮತ್ತೆ ಅಲ್ಲಿ ಕೊಡಕ್ಕಾಗಲ್ಲ, ಮತ್ತೆ ರಾಜರಾಜೇಶ್ವರ ನಗರ ನಿಲ್ಲಿ, ಇಲ್ಲಾಂದ್ರೆ ಬೇಲೂರು ನಿಲ್ಲಿ, ಈ ತರ ಅನೇಕ ವಿಧಾನಸಭಾ ಕ್ಷೇತ್ರಗಳ ಹೆಸರುಗಳು ಬರ್ತಾ ಇರೋ ಸಂದರ್ಭದಲ್ಲಿ ಯಾವುದೇ ತರ ಗೊಂದಲ ಬೇಡ, ನನಗೂ ಅಲ್ಲಿ ಓಡಾಡಕ್ ಆಗ್ತಾ ಇಲ್ಲ ಹಾಸನದಿಂದ ಇಲ್ಲಿಂದ ಬೆಂಗಳೂರಿಗೂ ಹಾಸನ್ಗೂ, ಅದಕ್ಕೋಸ್ಕರ ನಾನು ನಮ್ಮ ಮೊಮ್ಮಗನಿಗೆ ಮುಂದಿನ ಚುನಾವಣೆಯಲ್ಲಿ MP ಕ್ಯಾಂಡಿಡೇಟ್ ಆಗಿ ಮಾಡ್ತೀವಿ ಅಂತ ಹೇಳಿ ಸನ್ಮಾನ್ಯ ದೇವೇಗೌಡರೇ ಘೋಷಣೆ ಮಾಡಿರತಕ್ಕಂಥದನ್ನ ನಾವು ಎಲ್ಲ ಕೂಡ ನೋಡಿದೀವಿ. ಅದೇ ಪ್ರಕಾರ ಅವರು ನುಡಿದಂತ ನಡೆದಿದ್ದ. ಓಕೆ, ಥ್ಯಾಂಕ್ ಯು ಶರವಣ ಅವರೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಎಷ್ಟೊಂದು ಆಪಾದನೆ. ಈ ಮಾಧ್ಯಮಗಳನ್ನು ತೆಗೆದರೆ ಬೆಳಿಗ್ಗೆ ದೇವೇಗೌಡ, ರೇವಣ್ಣ, ಕುಮಾರಸ್ವಾಮಿ ಅವ್ರ ಮಕ್ಕಳು ಎಷ್ಟು ಅಸೂಯೆ. ಎಷ್ಟು ನನ್ನ ಆಮೇಲೆ ಹೇಳ್ತೀನಿ, ದಯಮಾಡಿ ಆಮೇಲೆ ಒಂದು ಮುಂದಕ್ಕೆ ತರಬೇಕು ಅಂತಕ್ಕಂಥ ಒಂದು ಭಾವನೆ ಏನು ಅವರ ಮನದಾಳದಲ್ಲಿದೆ, ಅದನ್ನೆಲ್ಲರೂ ಕೂಡ ನಾವು ಸ್ವಾಗತ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮುಂದಕ್ಕೆ ತರಬೇಕು ಅಂತಕ್ಕಂಥ ಒಂದು ಭಾವನೆ ಏನು ಅವರ ಮನದಾಳದಲ್ಲಿದೆ, ಅದನ್ನೆಲ್ಲರೂ ಕೂಡ ನಾವು ಸ್ವಾಗತ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದದೊಂದಿಗೆ, ಚೆನ್ನಕೇಶ್ವರ ಆಶೀರ್ವಾದದೊಂದಿಗೆ ನಾನು ಪ್ರಜ್ವಲ್ಗೆ
ಇವತ್ತು ಅವರ ಒಂದು ಮುಂದಾಲೋಚನೆ ಏನಿದೆ, ಮುಂದಕ್ಕೆ ತರಬೇಕು ಅಂತಕ್ಕಂಥ ಒಂದು ಭಾವನೆ ಏನು ಅವರ ಮನದ ಹೊಳೆನರಸೀಪುರದಲ್ಲಿ ಇವತ್ತು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಾಯಿತು. ಈ ಸಂದರ್ಭದಲ್ಲಿ ದೇವೇಗೌಡರು ಮಾಧ್ಯಮಗಳಲ್ಲಿ ಪುಂಖಾನುಪುಂಖವಾಗಿ ನಮ್ಮ ಮೇಲೆ ದ್ವೇಷ ಕಾರ್ಲಾಗ್ತಾ ಇದೆ, ಯಾಕೆ ಈ ದ್ವೇಷ ಅನ್ನುವಂತಹ ಪ್ರಶ್ನೆಗಳನ್ನ ಎತ್ತೋ ಮೂಲಕ ಕಣ್ಣೀರು ಹಾಕಿದ್ರು. ಈ ಸಂದರ್ಭದಲ್ಲಿ ಗೌಡ್ರ ಕಣ್ಣೀರನ್ನ ಗಮನಿಸಿದಂತಹ ಪ್ರಜ್ವಲ್ ರೇವಣ್ಣ ಮತ್ತು ಭವಾನಿ ರೇವಣ್ಣ ಎಲ್ಲರೂ ಕೂಡ ವೇದಿಕೆಯಲ್ಲಿ ಕಣ್ಣೀರು ಹಾಕಿದ್ದಾರೆ.